ತಾನೇ ನನಿತಾನ. ದ್ರಾಕ್ಷಿ ಲಾಭದಾಯಕ ಹಣ್ಣಿನ ಬೆಳೆಗಳಲ್ಲಿ ಒಂದಾಗಿದೆ. ಇದರಲ್ಲಿ ಹಲವಾರು ಬಗೆಯ ಬೀಜವುಳ್ಳ ಮತ್ತು ಬೀಜರಹಿತ ತಳಿಗಳು ಲಭ್ಯವಿವೆ. ದ್ರಾಕ್ಷಿಯನ್ನು ಹಣ್ಣಾಗಿ, ಒಣಹಣ್ಣಿನ ರೂಪದಲ್ಲಿ ಅಲ್ಲದೆ ಹಲವಾರು ಸಂಸ್ಕರಿತ ಪದಾರ್ಥಗಳ ರೂಪದಲ್ಲಿ ಬಳಸಲಾಗುತ್ತದೆ. ಅಲ್ಲದೆ ವಿದೇಶಿ ಮಾರುಕಟ್ಟೆಯಲ್ಲಿ ದ್ರಾಕ್ಷಿ ವೈನ್ಗೆ ಬೇಡಿಕೆ ಹೆಚ್ಚಾದ್ದರಿಂದ ಅದಕ್ಕನುಗುಣವಾಗಿ ದ್ರಾಕ್ಷಿ ಬೆಳೆ ಮಹತ್ವ ಪಡೆದಿದೆ. ವೈಜ್ಞಾನಿಕವಾಗಿ ಲಾಲ್ಬಾಗದಲ್ಲಿ ಸುಮಾರು 1950ರ ಸಮಯದಲ್ಲಿ ಕೇವಲ ಅರ್ಧ ಎಕರೆ ಕ್ಷೇತ್ರದಲ್ಲಿ ಈ ಬ್ಯಾಂಗ್ಳೂರು ಬ್ಲೂ ಅನ್ನು ಬೆಳೆಯಲಾಯಿತು. ದ್ರಾಕ್ಷಿ ಈ ಮೊದಲು ನಮ್ಮ ದೇಶದಲ್ಲಿ ಪರಿಚಯಿತ ಬೆಳೆ ಆಗಿರಲಿಲ್ಲ. ದ್ರಾಕ್ಷಿ ಇದು ಒಂದು ಲಾಭದಾಯಕ ಬೆಳೆ. ಇಡೀ ವಿಶ್ವದ ಸರಾಸರಿ ಇಳುವರಿಗಿಂತ ನಮ್ಮ ಕರ್ನಾಟಕ ರಾಜ್ಯದ ಸರಾಸರಿ ಇಳುವರಿಯು ಜಾಸ್ತಿ ಇರುತ್ತದೆ. ಬಹಳ ಉತ್ಪಾದಕತೆಯನ್ನು ನೀಡ್ತಕ್ಕಂಥ ಒಂದು ಬೆಳೆ, ಅಷ್ಟೇ ಸೂಕ್ಷ್ಮವಾದ ಬೆಳೆನೂ ಕೂಡ ಹೌದು. ಈ ಮೊದಲು ಏನು ದ್ರಾಕ್ಷಿಯ ತಳಿಗಳು ಬೆಂಗಳೂರು ಬ್ಲೂ, ಬೆಂಗಳೂರು ಪರ್ಪಲ್, ಅನಾಬ್ಶಾಹಿ, ಗುಲಾಬಿ ಅಂಥ ತಳಿಗಳನ್ನು 60ರ ದಶಕಗಳಲ್ಲಿ ಬೆಳೆಯಲಾಗಿತ್ತು. 70ರ ದಶಕದಲ್ಲಿ ಯಾವಾಗ ಥಾಮ್ಸನ್ ಸೀಡ್ಲೆಸ್ ಎಂಬ ತಳಿಯನ್ನು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದರು, ಈ ಒಂದು ದ್ರಾಕ್ಷಿ ಒಂದು ಉದ್ದಿಮೆಯಾಗಿ ಪರಿಣಮಿಸಲು ಈ ಒಂದು ತಳಿ ಬಹಳ ಕಾರಣವಾಯಿತು ಅನ್ಬೋದು. ಈ ಒಂದು ಸೀಡ್ಲೆಸ್ ಸಿಹಿ ತಿನ್ನುವ ದ್ರಾಕ್ಷಿಯಿಂದ ಈ ಬೆಳೆದಂಥ ಉದ್ಯಮ ಮೊದಲು ಈ ತಿನ್ನಲಿಕ್ಕಾಗಿ ದ್ರಾಕ್ಷಿಯನ್ನು ಬೆಳೆಯಲು ಪ್ರಾರಂಭಿಸಲಾಯಿತು. ತದನಂತರ ದ್ರಾಕ್ಷಿಯ ಕ್ಷೇತ್ರ ಹೆಚ್ಚಾಗಿ, ಉತ್ಪಾದನೆ ಹೆಚ್ಚಾಗಿ, ದ್ರಾಕ್ಷಿಯ ದರ ಕಡಿಮೆಯಾದಾಗ ವೈವಿಧ್ಯತೆಯನ್ನು ಕಂಡುಕೊಳ್ಳಲೇಬೇಕು, ಬೇರೆಯ ಒಂದು ಉದ್ದೇಶಕ್ಕಾಗಿ ದ್ರಾಕ್ಷಿಯನ್ನು ಬೆಳಿಬೇಕು ಅಂತಕ್ಕಂಥ ಒಂದು ವಿಚಾರ ಬಂದಾಗ ನಮ್ಮ ರೈತ ಬಾಂಧವರು ವಿಜ್ಞಾನಿಗಳ ಸಲಹೆಯೊಂದಿಗೆ ಒಣ ದ್ರಾಕ್ಷಿಯನ್ನು ರೆಸಿನ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ, ಬಾಗಲಕೋಟ್, ಕೊಪ್ಪಳ ಜಿಲ್ಲೆಗಳಲ್ಲಿ, ಬೆಳಗಾಂ ಅಥಣಿಗಳಲ್ಲಿ ಈ ಒಂದು 50% 60% ಬೆಳೆದಂಥ ದ್ರಾಕ್ಷಿ ಒಣ ದ್ರಾಕ್ಷಿ ಮಾಡಲಿಕ್ಕೇ ಉಪಯೋಗ ಮಾಡಲಿಕ್ಕಾಯಿತು. ಸಾಮಾನ್ಯವಾಗಿ 4 kg ಉತ್ಕೃಷ್ಟವಾದಂಥ ತಾಜಾ ಹಣ್ಣುಗಳನ್ನು ನಾವು ರೆಸಿನ್ಸ್ ಆಗಿ ಒಣ ದ್ರಾಕ್ಷಿಯಾಗಿ ಕನ್ವರ್ಟ್ ಮಾಡಿದಾಗ 1 ಕಿಲೋ ಒಣ ದ್ರಾಕ್ಷಿ ನಮಗೆ ಲಭ್ಯವಾಗುತ್ತೆ. ಸುಮಾರು ನಾವು 15 ರೂಪಾಯಿ 20 ರೂಪಾಯಿಗೆ ಕೆ ಜಿ ಇದ್ದಾಗ 15 ನಾಲ್ಕಲೆ 60 ರೂಪಾಯಿ 4 ಕಿಲೋಕ್ಕೆ ಬಂದರೆ, ಅದನ್ನೇ ಒಣ ದ್ರಾಕ್ಷಿ ಮಾಡಿದಾಗ 1 ಕೆ ಜಿಯಿಂದ 150 ರೂಪಾಯಿ, ಅಂದರೆ 2 ಇಂದ 2.5 ಪಟ್ಟು ನಮಗೆ ಲಾಭವನ್ನು ರೈತರು ಪಡೀಲಿಕ್ಕೆ ಪ್ರಾರಂಭ ಮಾಡಿದರು. ಈ ಒಂದು ಉದ್ಯಮ ಬೆಳೆದಂತೆ ಬಹಳಷ್ಟು ವಿದೇಶಗಳಲ್ಲಿ, ವಿಶೇಷವಾಗಿ ಲಂಡನ್ ಮಾರ್ಕೆಟ್ನಲ್ಲಿ ಈ ದ್ರಾಕ್ಷಿಗೆ ಉತ್ತಮ ಬೇಡಿಕೆಯನ್ನು ಕಂಡು ಈ ಐರೋಪ್ಯ ಮಾರುಕಟ್ಟೆಗೆ ಯಾವ ರೀತಿಯಾದಂಥ ಹಣ್ಣು ಅಲ್ಲಿಯ ಜನ ಇಷ್ಟಪಡ್ತಾರೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಎಕ್ಸ್ಪೋರ್ಟ್ ಪ್ರೊಡಕ್ಷನ್ ಮತ್ತು ಯಾವ ರೀತಿಯಾಗಿ ರಫ್ತು ಮಾಡಲಿಕ್ಕಾಗಿಯೇ ವಿಶೇಷ ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ರೈತ ಬಾಂಧವರು ಅದು 18 mm ಆಗಿರಬೇಕು, ಲೈಟ್ ಗ್ರೀನ್ ಕಲರ್ ಆಗಿರಬೇಕು ಮತ್ತು ಈ ರೀತಿಯಾದಂಥ ವಿಶೇಷವಾದಂಥ ತಂತ್ರಜ್ಞಾನವನ್ನು ಬಳಸಿ ಎಕ್ಸ್ಪೋರ್ಟ್ಗಾಗಿ ದ್ರಾಕ್ಷಿಯನ್ನು ಕೂಡ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು. ವಿದೇಶಗಳಲ್ಲಿ ದ್ರಾಕ್ಷಿಯ ವೈನ್ಗೆ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ದ್ರಾಕ್ಷಿ ವೈನ್ ಪ್ಲಾಂಟ್ಗಳು ಹೆಚ್ಚಾಗಿ ಸ್ಥಾಪಿತಗೊಂಡಿದ್ದು ರಸಕ್ಕಾಗಿ ಬೆಳೆಯುವ ದ್ರಾಕ್ಷಿ ಕೃಷಿ ಅಭಿವೃದ್ಧಿಗೊಂಡಿದೆ. ಹೀಗೆ ರಾಜ್ಯ ವೈನ್ ಉತ್ಪಾದನೆಯಲ್ಲಿ 2ನೇ ಸ್ಥಾನ ಪಡೆದಿದೆ. ಯಾವಾಗ ವಿದೇಶಗಳಲ್ಲಿ ಈ ದ್ರಾಕ್ಷಾ ರಸದ ಒಂದು ಬಹಳಷ್ಟು ಬೇಡಿಕೆ, ಮಾರುಕಟ್ಟೆ ಲಾಭದಾಯಕವಾಗಿದೆ ಅರಿತುಕೊಂಡು ನಮ್ಮ ಉತ್ತರ ಕರ್ನಾಟಕದ ಭೂಮಿ ಕ್ಯಾಲ್ಕೇರಿಯಸ್ ಲೋಮಿ ಸಾಯಿಲ್ಸ್ ಏನಿದಾವ, ಇದರಲ್ಲಿ ಒಂದು ಕೃಷ್ಣಾ ವ್ಯಾಲಿಯಲ್ಲಿ ಬರ್ತಕ್ಕಂಥ ಬಿಜಾಪುರ್, ಬಾಗಲಕೋಟ್, ಬೆಳಗಾಂ ಈ ಒಂದು ಪ್ರದೇಶದಲ್ಲಿ ಹವಾಗುಣ ಬೆಳೆ ಹಣ್ಣಿಗೆ ಮಾಗುವಾಗ ಬಹಳ ಒಣ ಹವೆ ಇರೋದರಿಂದ ಬಹಳ ಉತ್ಕೃಷ್ಟವಾದಂಥ ದ್ರಾಕ್ಷಿ ರಸಕ್ಕಾಗಿ ತಯಾರು ಮಾಡಿದಂಥ ತಳಿಗಳನ್ನು ಬೆಳೀಲಿಕ್ಕೆ ಸೂಕ್ತವಾಗಿರೋದರಿಂದ ಈ ಭಾಗದಲ್ಲಿ ದ್ರಾಕ್ಷಾ ರಸ ಉತ್ಪಾದನಾ ಘಟಕಗಳು ಪ್ರಾರಂಭವಾದವು. ಅದರ ತಕ್ಕಂತೆ ದ್ರಾಕ್ಷಾ ರಸಕ್ಕೆ ಉಪಯೋಗವಾದಂಥ ದ್ರಾಕ್ಷಿಯ ವಿಶೇಷವಾದಂಥ ತಳಿಗಳನ್ನು, ಈಗ ಕೆಂಪು ದ್ರಾಕ್ಷಾ ರಸ
ತಳಿಗಳಾದಂಥ ಕೇಬರ್ನೆಟ್ ಸಾವಿನಾನ್ ಆಗಿರ್ಬೋದು, ಶಿರಾಜ್ ಆಗಿರ್ಬೋದು, ಮೆರ್ಲೋ ಆಗಿರ್ಬೋದು, ಈ ತಳಿಗಳನ್ನು ಬೆಳಿಲಿಕ್ಕೆ ಹತ್ತಿದ್ರು. ಇದೇ ರೀತಿಯಾಗಿ ಬಿಳಿಯ ದ್ರಾಕ್ಷಾರಸ ತಳಿಗಳಾದಂಥ ಸಾವಿನಾನ್ ಬ್ಲ್ಯಾಂಕ್, ಶೆನಿನ್ ಬ್ಲ್ಯಾಂಕ್, ಈ ರೀತಿಯಾಗಿ ತಳಿಗಳು ನಮಗೆ ಬಹಳಷ್ಟು ಸೂಕ್ತವಾಗಿ ಕಂಡು ಬಂದಿರೋದ್ರಿಂದ ನಮ್ಮ ದೇಶದಲ್ಲಿ ಮಹಾರಾಷ್ಟ್ರದ ನಂತರ ಕರ್ನಾಟಕ ರಾಜ್ಯವು ದ್ರಾಕ್ಷಾರಸ ಉದ್ದಿಮೆಯಲ್ಲಿ 2ನೆಯ ಸ್ಥಾನವನ್ನು ಗಳಿಸಿದೆ. ಆದರೆ ಉತ್ಕೃಷ್ಟವಾದ ದ್ರಾಕ್ಷಾರಸವನ್ನು ತಯಾರಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ದ್ರಾಕ್ಷಾರಸವನ್ನು ಉತ್ಪಾದನೆ ಮಾಡ್ತಕ್ಕಂಥ ಫ್ರಾನ್ಸ್, ಇಟಲಿ, ಕ್ಯಾಲಿಫೋರ್ನಿಯಾ, ಇತ್ತೀಚಿನ ದಿನಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ಬೆಳೆದಂಥ ವೈನ್ ದ್ರಾಕ್ಷಿ ಏನಿದೆ, ದ್ರಾಕ್ಷಾರಸದ ಗುಣಮಟ್ಟ ನಾವು ಬೆಳೆದಂಥ ಈ ದ್ರಾಕ್ಷಿಯಿಂದ ಅದಕ್ಕೆ ಸಮಾನಾಂತರ ಇದಕ್ಕಿಂತಲೂ ಹೆಚ್ಚಿನ ಒಂದು ಉತ್ಕೃಷ್ಟವಾದಂಥ ದ್ರಾಕ್ಷಾರಸವನ್ನು ನಮ್ಮ ಈ ಜಮೀನಲ್ಲಿ ಬೆಳೆದಂಥ ದ್ರಾಕ್ಷಿಯಿಂದ ಉತ್ಪಾದನೆ ಆಗ್ತಾಯಿದೆ. ವೈಜ್ಞಾನಿಕವಾಗಿ ತಯಾರಿಸಿದ ನೈಜ ದ್ರಾಕ್ಷಿ ವೈನ್ ತಯಾರಿಸುವ ಮತ್ತು ಒದಗಿಸುವ ಉದ್ದೇಶದಿಂದ ತಂತ್ರಜ್ಞರನ್ನು ಈ ಉದ್ಯಮಕ್ಕೆ ಒದಗಿಸಲು ಬಾಗಲಕೋಟೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಗ್ರೇಪ್ ವೈನ್ ಪಿಜಿ ಡಿಪ್ಲೊಮಾ ಕೋರ್ಸ್ ಆರಂಭಿಸಿದೆ. ಮುಂದಿನ ದಿನಮಾನಗಳಲ್ಲಿ ದ್ರಾಕ್ಷಾರಸ ಉತ್ಪಾದನಾ ಉದ್ದಿಮೆಯು ವೈಜ್ಞಾನಿಕವಾಗಿರಬೇಕು. ದ್ರಾಕ್ಷಾರಸವನ್ನು ಕೂಡ ವೈಜ್ಞಾನಿಕವಾಗಿ ತಯಾರು ಮಾಡಬೇಕು. ಅದರಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೆ ಉತ್ಕೃಷ್ಟವಾದಂಥ ನೈಜವಾದಂಥ ದ್ರಾಕ್ಷಾರಸವನ್ನು ನಾವು ನಮ್ಮ ಜನರಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ದ್ರಾಕ್ಷಾ ಉದ್ದಿಮೆಗೆ ಬೇಕಾಗ್ತಕ್ಕಂಥ ಪರಿಣಿತ ತಜ್ಞರನ್ನು, ಈಗ ದ್ರಾಕ್ಷಾರಸ ತಯಾರು ಉತ್ಪಾದನೆಯಲ್ಲಿ ಬೆಳೆ ಅಂದರೆ ವಿಟಿಕಲ್ಚರಿಸ್ಟ್ ತಜ್ಞರನ್ನು ನಾವು ಅಭಿವೃದ್ಧಿಪಡಿಸೋದಾಗಲಿ ಅಥವಾ ವೈನ್ ಮಾರುಕಟ್ಟೆಯಲ್ಲಿ ಬೇಕಾಗ್ತಕ್ಕಂಥ ತಜ್ಞರನ್ನು ಅಭಿವೃದ್ಧಿಪಡಿಸೋದಾಗಲಿ, ಹೀಗೆ ವೈನ್ ದ್ರಾಕ್ಷಿ ಒಂದು ಉದ್ದಿಮೆಗೆ, ದ್ರಾಕ್ಷಾರಸ ಉದ್ದಿಮೆಗೆ ಬೇಕಾಗ್ತಕ್ಕಂಥ ಮಾನವ ಸಂಪನ್ಮೂಲವನ್ನು ವೈಜ್ಞಾನಿಕವಾಗಿ ಅದು ಒಂದು ಉದ್ದಿಮೆ ಬೆಳೆಯಲಿ ಅನ್ನುವಂಥ ನಿರಂತರವಾಗಿ ಉದ್ದಿಮೆ ಲಾಭದಾಯಕ ಅನ್ನುವಾಗಿ ದೃಷ್ಟಿಯಿಂದ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ 2014-15ನೇ ಸಾಲಿನಲ್ಲಿ ದ್ರಾಕ್ಷಿ ಹಾಗೂ ದ್ರಾಕ್ಷಾರಸ ತಂತ್ರಜ್ಞಾನದ ವಿಷಯ ಕುರಿತು 1 ವರ್ಷದ ಸ್ನಾತಕೋತ್ತರ ಡಿಪ್ಲೊಮವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ವರ್ಷದ ಸ್ನಾತಕೋತ್ತರ ದ್ರಾಕ್ಷಿ ಹಾಗೂ ದ್ರಾಕ್ಷಾರಸ ತಂತ್ರಜ್ಞಾನದ ಒಂದು PG ಡಿಪ್ಲೊಮಾಕ್ಕೆ 15 ವಿದ್ಯಾರ್ಥಿಗಳು, 10 ವಿದ್ಯಾರ್ಥಿನಿಯರು, 5 ವಿದ್ಯಾರ್ಥಿಗಳು ಇದಕ್ಕೆ ಪ್ರವೇಶ ಪಡೆದಿದ್ದಾರೆ. ಬಹಳ ಉತ್ತಮವಾದಂಥ ಈ ತರಬೇತಿ ಅವರಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ದ್ರಾಕ್ಷಿಯ ವೈನ್ಗೆ ಬೇಡಿಕೆ ಹೆಚ್ಚಾದ್ದರಿಂದ ಸರ್ಕಾರ ದ್ರಾಕ್ಷಿ ಬೆಳೆಗಾರರಿಗೆ ಮತ್ತು ವೈನ್ ಉತ್ಪಾದಕರಿಗೆ ಅನುಕೂಲವಾಗುವಂತೆ ವೈನ್ ಪಾಲಿಸಿಯನ್ನು ಸರಳೀಕರಣಗೊಳಿಸಿದೆ. ಹಾಗಾಗಿ ದೆಹಲಿ, ಬಾಂಬೆ ನಂತರ ಬೆಂಗಳೂರು ವೈನ್ಗಾಗಿ ಉತ್ತಮ ಮಾರುಕಟ್ಟೆಯಾಗಿ ಪರಿಣಮಿಸಿದೆ. ಮಹಾರಾಷ್ಟ್ರದ ನಂತರ ಕರ್ನಾಟಕ ರಾಜ್ಯ ಸರ್ಕಾರದವರು ಒಂದು ವಿನೂತನ ವೈನ್ ಪಾಲಿಸಿಯನ್ನು ಹೊರತರಲಾಯಿತು. ತದನಂತರ ಅದನ್ನು ಬಹಳಷ್ಟು ಮಾರ್ಪಡಿಸಿ ಒಂದು ವೈನ್ ಉತ್ಪಾದಕರಿಗೆ ಹಾಗೂ ವೈನ್ ದ್ರಾಕ್ಷಿ ಬೆಳೆಗಾರರಿಗೂ ಅನುಕೂಲ ಆಗುವಂತೆ ಪರಿಣಾಮಕಾರಿಯಾಗಿ ಸರಳೀಕರಣಗೊಳಿಸೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಒಂದು ಉತ್ತಮವಾದಂಥ ವೈನ್ ದ್ರಾಕ್ಷಿ ಮಾರುಕಟ್ಟೆಗೆ ಒಂದು ಉತ್ತಮವಾದಂಥ ಮಾರುಕಟ್ಟೆಯಾಗಿ ಪರಿಣಮಿಸಿದೆ. ದಿಲ್ಲಿ, ಬಾಂಬೆ ನಂತರ ನಮ್ಮದು ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆ ವೈನ್ ಉತ್ಪಾದನೆಗೆ ಮತ್ತು ಉತ್ತಮವಾದಂಥ ಮಾರುಕಟ್ಟೆ ಒಂದು ಬೆಂಗಳೂರು ಪ್ರದೇಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಲ್ಲದೆ ಇದನ್ನು ಗಮನದಲ್ಲಿರಿಸಿಕೊಂಡು ಕರ್ನಾಟಕ ಸರ್ಕಾರದವರು ರಾಷ್ಟ್ರೀಯ ಕೃಷಿ ವಿಜ್ಞಾನ ಯೋಜನೆ ಅಡಿಯಲ್ಲಿ ಸುಮಾರು 4.75 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ದ್ರಾಕ್ಷಿ ಹಾಗೂ ದ್ರಾಕ್ಷಾ ತಂತ್ರಜ್ಞಾನ ಕೇಂದ್ರವನ್ನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ನೀಡಿದ್ದಾರೆ. ಅದರ ಒಂದು ಪ್ರಧಾನ ಸಂಶೋಧಕನಾಗಿ ಈಗಾಗಲೇ ನಾವು 11 ವೈನ್ ದ್ರಾಕ್ಷಿ ತಳಿಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾಟಿ ಮಾಡಿದ್ದೇವೆ. ಇನ್ನೂ 3.5 ಎಕರೆ ದ್ರಾಕ್ಷಿ ಒಂದು ರೂಟ್ ಸ್ಟಾಕನ್ನು, ಡಾಗ್ರೀಜನ್ನು ಈಗ ನಾವು ನಾಟಿ ಮಾಡಿದ್ದೇವೆ. ಅದಕ್ಕೆ ಜೂನ್ ಜುಲೈನಲ್ಲಿ ನಾವು ವಿವಿಧ ತಳಿಗಳನ್ನು ಅದಕ್ಕೆ ಗ್ರಾಫ್ಟಿಂಗ್ ಮಾಡಿ ಈ ಒಂದು ತಾಕುಗಳನ್ನು ವೈಜ್ಞಾನಿಕವಾಗಿ ಒಂದು ಪ್ರಯೋಗ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಲ್ಲದೆ ಈಗಾಗಲೇ ಒಂದು ಅತ್ಯುತ್ತಮವಾದಂಥ 2 ಕೋಟಿಗೂ ಮಿಗಿಲಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವೈನ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟದ ಒಂದು ಕಟ್ಟಡ ವಿನ್ಯಾಸವನ್ನು ತಯಾರಿಸಿ ಅದು ಕೂಡ ಈಗ ಟೆಂಡರಿಗೆ ಮಾಡಲಾಗಿದೆ. ಹಾಗೂ ಸುಮಾರು 1 ಕೋಟಿಯಷ್ಟು ಅನುದಾನದಲ್ಲಿ ವಿವಿಧ ವೈನ್ ದ್ರಾಕ್ಷಾ ತಯಾರಿಕೆಯ ಉಪಕರಣಗಳನ್ನು ಕೂಡ ಖರೀದಿಸಲು ಟೆಂಡರ್ ಕರೆಯಲಾಗಿದೆ. ಈ ಬಹುಶಃ ಮುಂದಿನ ವರ್ಷ ಈ ಕಟ್ಟಡ ಹಾಗೂ ಉಪಕರಣಗಳು ಬಂದರೆ ಮಾದರಿಯವಾಗಿ ಈ ಒಂದು PG ಡಿಪ್ಲೊಮಾ ಕೋರ್ಸು ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾನವ ಸಂಪನ್ಮೂಲವನ್ನು ವೈನ್ ದ್ರಾಕ್ಷಾ
ಉದ್ದಿಮೆಗೆ ಒದಗಿಸಲಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ ಮತ್ತು ಒಟ್ಟಾರೆ ದ್ರಾಕ್ಷಿ ಉದ್ಯಮ ಬೆಳೀಲಿಕ್ಕೆ ಭಾರತೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರ ಪೂನಾದಲ್ಲಿ ಏನು ಕೆಲಸ ಮಾಡ್ತದೆ, ಅದೇ ರೀತಿಯಾಗಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ದ್ರಾಕ್ಷಿಯ ಬೆಳೆಗೆ ಬೇಕಾಗ್ತಕ್ಕಂಥ ತಿನ್ನುವ ದ್ರಾಕ್ಷಿ ಆಗಿರ್ಬೋದು, ರಫ್ತು ಮಾಡುವ ದ್ರಾಕ್ಷಿ ಆಗಿರ್ಬೋದು, ಒಣ ದ್ರಾಕ್ಷಿ ಮಾಡಲು ಬೆಳೆತಕ್ಕಂಥ ತಳಿಗಳಾಗಿರ್ಬೋದು ಹಾಗೂ ವೈನ್ ದ್ರಾಕ್ಷಿಗೆ ಸೂಕ್ತವಾದಂಥ ತಳಿಗಳನ್ನು ಬೆಳೆದು ಅವುಗಳ ಮೇಲೆ ಸಂಶೋಧನೆ ಕೈಗೊಂಡು ಉತ್ತರ ಕರ್ನಾಟಕದಲ್ಲಿ ಹಾಗೂ ಇಡೀ ಕರ್ನಾಟಕ ಹಾಗೂ ದೇಶದಾದ್ಯಂತ ದ್ರಾಕ್ಷಿ ಒಂದು ಉದ್ದಿಮೆಯಾಗಿ ಬೆಳೀಲಿ ಅಂತ ವಿಜ್ಞಾನಿಗಳು ತಮ್ಮ ಪರಿಶ್ರಮದಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಹೇಳಿ ಸಂತೋಷ ಪಡ್ತಾರೆ. ಮಾರುಕಟ್ಟೆಯಲ್ಲಿ ಸದಾ ಅತ್ಯಂತ ಹೆಚ್ಚಿನ ಬೆಲೆ ಹಾಗೂ ಬೇಡಿಕೆ ಇರುವಂಥ ಹಣ್ಣುಗಳಿವು. ಒಂದು ಬಾರಿ ನಾಟಿ ಮಾಡಿದರೆ ಸುಮಾರು ವರ್ಷಗಳವರೆಗೆ ಫಲ ನೀಡುವಂತಹ ಹಣ್ಣು ದಾಳಿಂಬೆ ಮತ್ತು ಅಂಜೂರು. ಸುಮಾರು 30 ಎಕರೆಯಲ್ಲಿ ದಾಳಿಂಬೆ ಹಾಗೂ 40 ಎಕರೆಯಲ್ಲಿ ಅಂಜೂರವನ್ನು ಯಶಸ್ವಿಯಾಗಿ ಬೆಳೆದಿದ್ದಾರೆ ಬಳ್ಳಾರಿ ತಾಲೂಕಿನ ಶ್ರೀನಿವಾಸ ನಗರ ಕ್ಯಾಂಪ್ನ ರಮೇಶ್ ಬಾಬು ಅವರು. ದಾಳಿಂಬೆ ಬಂದು ಸರ್ ನಾವು ಜೂನ್ ಜುಲೈನಲ್ಲಿ ಪ್ರೂನಿಂಗ್ ಮಾಡ್ತೀವಿ. ಆಮೇಲೆ ಎತ್ತಿರಾಲು ಹೊಡೆದು ಬೆಳೆಗೆ ಬಿಟ್ಟಿದ್ರೆ ಒಂದು 15-20 ದಿನಕ್ಕೆ ಹೂವು ಬರ್ತದೆ. ಅಲ್ಲಿದ್ದ ಪ್ರೂನಿಂಗ್ ಮಾಡೋದಕ್ಕೆ ಮೊದಲೇ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಮತ್ತು ಆಮೇಲೆ ಅದ್ರ ಮೇಲೆ DAP ಸೂಪರು ಎಲ್ಲ ಹಾಕಿ ಮುಚ್ಚಿ ನೆಕ್ಸ್ಟ್ ಸ್ಪ್ರೇಯಿಂಗ್ ಮಾಡ್ಕೊಂತ ಇದು ಮಾಡ್ತೀವಿ. ದಾಳಿಂಬೆಗೆ ಬಂದು ಔಡ್ಲು ಗೊಬ್ಬರ ಅಂಥದ್ದೆಲ್ಲ ಕೊಟ್ಟಿದ್ರೆ ಚೆನ್ನಾಗಿ ಸೈಜ್ ಬರ್ತದೆ ಮತ್ತು ಕೀಪಿಂಗ್ ಕ್ವಾಲಿಟಿ ಒಂದು 4-5 ದಿನ ಮಾರ್ಕೆಟ್ನಲ್ಲಿ ನಾವು ತಡಿತೈತಿ. ಅದಕ್ಕಂತೇಳಿ ನಮ್ಮ ಬಳ್ಳಾರಿ ಇದರಲ್ಲಿ ಬಂದಿದ್ದು ಮಾರ್ಕೆಟ್ನಾಗ ಕೂಡ ಚೆನ್ನಾಗಿ ರೇಟ್ ಕೊಡ್ತಾ ಇದ್ದಾರೆ. ದಾಳಿಂಬೆಗೆ ರೋಗಬಾಧೆ ಹೆಚ್ಚಾದ್ದರಿಂದ ತಜ್ಞರ ಸಲಹೆ ಮೇರೆಗೆ ಕಾಲಕಾಲಕ್ಕೆ ಸೂಕ್ತ ಔಷಧೋಪಚಾರ ಕೈಗೊಳ್ಳುವುದು ಉತ್ತಮ ಎಂಬುದು ರಮೇಶ್ ಅವರ ಅಭಿಪ್ರಾಯ. ರೋಗ ಅಂಥದ್ದೆಲ್ಲ ಬಂದಿದ್ದರೆ ನಮಗೆ ಮಾಹಿತಿ ಕೊಡೋಕ್ಕೆ KVK ಎಲ್ಲ ಬಂದು ಮಾತಾಡಿ ಇದ್ರದ್ದು ಏನೇನು ಮಾಹಿತಿ ತಗೊಂಡು ರೈತರ ಮುಖಾಂತರ ಎಲ್ಲ ಹೇಳಿ ಕೊಟ್ಟು ಇದು ಮಾಡ್ತಾಯಿದ್ದಾರೆ. ಅದನ್ನು ಫಾಲೋ ಅಪ್ ಮಾಡಿ ಇದು ಮಾಡ್ತಾಯಿದ್ದೀವಿ. ಚೆನ್ನಾಗಿ ಬರ್ತೈತೆ. ದಾಳಿಂಬೆ ಬಂದು ಎಕರೆಗೆ 3-5 ಟನ್ವರೆಗೆ ಬರ್ತೈತೆ ಒಂದು ವರ್ಷಕ್ಕೆ. ನಮಗೆ ರೇಟ್ ಬಂದು 50 ರೂಪಾಯಿಲಿದ್ದ 75-80 ರೂಪಾಯಿವರೆಗೆ ಸಿಗ್ತೈತೆ. ದಾಳಿಂಬೆ ನಾವು ಬೆಂಗಳೂರು ಮಾರ್ಕೆಟಿಗೆ ಮತ್ತು ಚೆನ್ನೈ ಮಾರ್ಕೆಟಿಗೆ, ಹೈದ್ರಾಬಾದ್ ಮಾರ್ಕೆಟಿಗೆ ಕಳಿಸ್ತಾ ಇದ್ದೀವಿ. ಮತ್ತು ಅವರು ಕೂಡ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾಯಿದ್ದಾರೆ. ರೆಡಿಯನ್ಸ್ ಫ್ರೂಟ್ ಅವರು ಮತ್ತು ಫ್ರೆಶ್ ಫ್ರೂಟ್ ಅವರೆಲ್ಲರೂ ಬಂದು ನಮಗೆ ಚೆನ್ನಾಗಿ ರೇಟ್ ಸಿಗ್ತೈತೆ. ಭೂಮಿಯನ್ನು ಹದ ಮಾಡಿಕೊಂಡು ನಾಟಿ ಮಾಡಿದ ನಂತರ 9ರಿಂದ 10 ತಿಂಗಳಿಗೆ ಅಂಜೂರ ಹಣ್ಣು ಬಿಡಲಾರಂಭಿಸುತ್ತದೆ ಎನ್ನುತ್ತಾರೆ ರಮೇಶ್ ಅವರು. ಅಂಜೂರಕ್ಕೆ 15ರಿಂದ 20 ದಿನಗಳಿಗೊಮ್ಮೆ ಗೊಬ್ಬರ ಪೂರೈಕೆ ಅವಶ್ಯ ಎಂಬುದು ಇವರ ಅಭಿಪ್ರಾಯ. ಅಂಜೂರ ಬೆಳೆ ಬಂದು ಒಂದು ಗಿಡಕ್ಕಿಂತ ಗಿಡಕ್ಕೆ 10-12 ಅಡಿ ಇದು ಮಾಡ್ತೀವಿ ಸರ್. ಒಂದು ಅಡಿ ಗುಣಿ ತೆಗೆದು ಅದರಲ್ಲಿ ಕಟ್ಟಿಗೆ ಗೊಬ್ಬರ ಮೆತ್ತಗಿರೋದೆಲ್ಲ ಹಾಕಿ ಮತ್ತು ಕಾಂಪೋಸ್ಟು ಆದಮೇಲೆ ಇನ್ನು ಎರೆಹುಳ ಗೊಬ್ಬರ ಇಂಥದ್ದೆಲ್ಲ ಹಾಕ್ಕೊಂಡು ನಾಟಿ ಮಾಡ್ತೀವಿ. ನಾಟಿ ಮಾಡಿದ ಮೇಲೆ ನಮಗೆ 9-10 ತಿಂಗಳಿಗೆಲ್ಲ ಗಿಡ ಹಣ್ಣು ಬಿಡ್ತದೆ ಸರ್. ಒಂದು ವರ್ಷ ಆದಮೇಲೆ ಕಾಪು ಸ್ಟಾರ್ಟ್ ಆಗ್ತದೆ. ಅದರಿಂದ ಡೈಲಿ ಇಳುವರಿಗೆ ಬರ್ತದೆ. ಒಂದು ವರ್ಷಕ್ಕೆ ಬಂದು 5 ಟನ್ನುಲಿದ್ದ 8 ಟನ್ ತನಕ ಕೂಡ ತೆಗಿತಾಯಿದ್ದೀವಿ. ಅದಕ್ಕೆ ಕೂಡ ಗೊಬ್ಬರ ಚೆನ್ನಾಗಿ ಕೊಡಬೇಕು. 15-20 ದಿನಕ್ಕೆ ಒಂದಿನ ಗೊಬ್ಬರ ಕೊಡಬೇಕು. ಡೈಲಿ ಡ್ರಿಪ್ನಲ್ಲಿ ನೀರು ಬಿಡಬೇಕು. ಸಣ್ಣ ಗಿಡ ಇದ್ದಾಗ ಸ್ವಲ್ಪ ಕಡಿಮೆ ಬಿಟ್ಕೋಬೇಕು. ದೊಡ್ಡ ಗಿಡ ಆದಂಗೆಲ್ಲ ಸ್ವಲ್ಪ ಜಾಸ್ತಿ ಇದು ಬಿಟ್ಕೋಬೇಕು. ದನದ ಗೊಬ್ಬರ ಮತ್ತು ಇದು ಕಬ್ಬುಂದು ಮೊಲಾಸಿಸು ಮತ್ತು ಬೇನೆ ಗೊಬ್ಬರ, ಟೈಕೋಡೆರ್ಮಾ ಇವೆಲ್ಲ ಮಿಕ್ಸ್ ಮಾಡಿ ಒಂದು 50-60 ಟ್ರಾಲಿ ಎಲ್ಲ ಒಂದೇ ತಕ್ಕ ಮಾಡಿ ಒಂದು 2-3 ತಿಂಗಳೆಲ್ಲ ಇದು ಮಾಡಿಸಿ ಆಮೇಲೆ ಗಿಡಗಳಿಗೆ ಹಾಕ್ತಾಯಿದ್ವಿ. ಅದರೆಲ್ಲ ಭಾಳ ಉಪಯೋಗ ಆಗ್ತೈತೆ. ಮತ್ತು ಅದ್ರ ಜೊತೆಗೆ ಔಡ್ಲು ಗೊಬ್ಬರ ಇಂಥದ್ದು ಕೂಡ ಹಾಕ್ತಾಯಿದ್ದೀವಿ. ಅಂಜೂರವನ್ನು ಪ್ರತಿದಿನ ಕಿತ್ತು ಪ್ಯಾಕ್ ಮಾಡುವುದು ಮಹತ್ವದ ಸಂಗತಿ. ಸುತ್ತಮುತ್ತಲ ಪ್ರದೇಶದ ಮಾರುಕಟ್ಟೆಗೆ ಹಣ್ಣು ಸರಬರಾಜು ಮಾಡುವುದಲ್ಲದೆ ದೊಡ್ಡ ಮಾಲ್ಗಳ ಮಾಲೀಕರು ತೋಟಕ್ಕೆ ಬಂದು ಹಣ್ಣು ಖರೀದಿಸುತ್ತಿರುವುದರಿಂದ ಮಾರುಕಟ್ಟೆ ತೊಂದರೆ ಇಲ್ಲ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ ರಮೇಶ್. ಡೈಲಿ ಅರಿಬೇಕು ಸರ್. ಇದು ಡೈಲಿ ಕಂಪಲ್ಸರಿ ಮುಂಜಾನೆ 9-10 ಗಂಟೆಲಿದ್ದು ಸ್ಟಾರ್ಟ್ ಮಾಡಿ 12-1 ಗಂಟೆ ತನಕ ಅರಿತಾರೋ.
ಒಂದು ವರ್ಷಕ್ಕೆ ಒಂದು 8 ಟನ್ನಲ್ಲಿದ್ದ 10 ಟನ್ನದು ಕೂಡ ತೆಗೆದಿದ್ದರು ಸರ್. ಮಾಮೂಲು ಇಳುವರಿಗೆ ಅಂದರೆ 5-6 ಟನ್ ಅಂತ ಕಂಪಲ್ಸರಿ ಬರ್ತದೆ. ನಮಗೆ ಎಕರೆಗೆ 1.5 ಲಕ್ಷ 2 ಲಕ್ಷ ತನಕ ಟೋಟಲ್ ಬಂದರೆ ಇನ್ಕಮ್ಮು, ಅದರಲ್ಲಿ ಒಂದು 50-60 ಸಾವಿರ ಖರ್ಚು ಹೋಗ್ತದೆ ಸರ್. ಉಳಿದಿದ್ದು 1.5 ಲಕ್ಷ ತನಕ ಕೂಡ ಉಳಿತೈತೆ, ಒಂದು 20-30 ತನಕ ಒಂದು ಎಕರೆಗೆ. ಆ ಟೈಪ್ ನಾವು ಮಾಡ್ತಾಯಿದ್ದೀವಿ. ನಾವು ಡೈಲಿ ಇಲ್ಲಿದ್ದ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಗೆ ನಾವೇ ಕಳಿಸ್ತಾ ಇದ್ದೀವಿ. ಅದರಿಂದ ನಮಗೆ ಮಾರ್ಕೆಟ್ ಮೇಲೆ ಒಂದು 5 ರೂಪಾಯಿ ಜಾಸ್ತಿ ಸಿಗ್ತೈತೆ. ಈ ಪರವಾಗಿಲ್ಲ, ಒಂದು 20 ರೂಪಾಯಿಲಿದ್ದ 25-30 ರೂಪಾಯಿ ಕೂಡ ನಡೀತೈತೆ ಸೀಸನ್ ಇದು. ಎಲ್ಲ ಸುತ್ತಮುತ್ತಲ ರೈತರದ್ದು ಕೂಡ ನಾವೇ ಇದು ಮಾಡಿ ಕಳಿಸ್ತಾ ಇದ್ದೀವಿ. ಅದರಿಂದ ನಮಗೆ ಒಳ್ಳೆ ರೇಟ್ ಕೂಡ ಸಿಗ್ತೈತೆ. ಹೆಚ್ಚೆಚ್ಚು ಸಾವಯವ ಗೊಬ್ಬರಗಳನ್ನೇ ಬಳಸುವ ರಮೇಶ್ ಅವರು ಸುಮಾರು 10 ಎಕರೆ ಪ್ರದೇಶದಲ್ಲಿ ಸಂಪೂರ್ಣ ಸಾವಯವ ಕೃಷಿ ಕೈಗೊಂಡಿರುವುದು ವಿಶೇಷ. ನಾವು 40 ಎಕರೆನಲ್ಲಿ ಹೊಸಗಾಗಿ 10 ಎಕರೆ ಕಂಪ್ಲೀಟ್ ಆರ್ಗಾನಿಕ್ನಲ್ಲಿ ಇದು ಮಾಡಬೇಕಂತ ಮಾಡ್ತಾ ಇದ್ದೀವಿ ಸರ್. ಹೊರದೇಶಕ್ಕೆಲ್ಲ ನಾವು ಕಲಿಸೋಕ್ಕಂತ ಇದು ಮಾಡಿ ನಮ್ಮ ಇವರು ಸೈಂಟಿಸ್ಟ್ರ ಪ್ರಕಾರ ಇದು ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ಲಿದ್ದ ಗಿಡ ಇಟ್ಟಿದ್ದಾಗಲಿದ್ದ ಅದಕ್ಕೆ ಏನೇನು ಬರ್ತದೆ ಪಂಚಾಮೃತ ಅಂತೇಳಿ ನಮ್ಮದು ಆಕಳದ ಗೊಬ್ಬರ ಅದರದ್ದು ಇದು ಮಾಡಿ ಅದನ್ನು ಹಾಕಿ, ಮತ್ತು ವರ್ಮಿ ಕಾಂಪೋಸ್ಟ್ ನಾವೇ ತಯಾರು ಮಾಡ್ಕೊಂಡು ಎರೆಹುಳ ಗೊಬ್ಬರ ಹಾಕಿ, ಮತ್ತು ಮೇಲೆ ಕೂಡ ಬೇನಿನ ಇದು ರಸ ಅಂಥದ್ದೆಲ್ಲ ಸ್ಪ್ರೇಯಿಂಗ್ ಮಾಡ್ಕೊಂಡು ಹುಳು ಇಲ್ದಂಗೆ ಒಳ್ಳೆ ಚೆನ್ನಾಗಿ ಸೈಜ್ ಬಂದಿದ್ರೆ ಅವರು 1 kg ಬಂದು 15-20 ಕಾಯಿ ಇರಬೇಕಂತಂದರು. ಒಂದು ಹಣ್ಣು ಬಂದ 50-60 ಗ್ರಾಮ್ ಇದ್ದರೆ ಅವರು ಪೆಸ್ಟಿಸೈಡ್ ಏನೋ ಉಪಯೋಗಿಸಲ್ಲ ಅಂತಂದರೆ ಇದಕ್ಕೆ ಹೊರದೇಶಕ್ಕೆಲ್ಲ ಕಳ್ಸೋಕ್ಕೆ ಕೂಡ ಟ್ರೈ ಮಾಡ್ತಾಯಿದ್ದೀವಿ. ತಜ್ಞರ ಪ್ರೋತ್ಸಾಹದಿಂದಾಗಿ ನರ್ಸರಿ ಕೂಡ ನಿರ್ಮಿಸಿ ಸಸಿಗಳನ್ನು ಇತರ ರೈತರಿಗೆ ಸರಬರಾಜು ಮಾಡುತ್ತಿರುವುದು ಸಂತಸ ತಂದಿದೆ. ಅಲ್ಲದೆ ಹೆಚ್ಚಿನ ಆದಾಯ ಕೂಡ ನೀಡುತ್ತಿದೆ ಎಂದು ಹೆಮ್ಮೆ ಪಡುತ್ತಾರೆ ರಮೇಶ್. ನಮ್ಮ ಸುತ್ತಮುತ್ತಲ ರೈತರಿಗೆ ಮತ್ತು ಆಮೇಲೆ ಇಲಾಖೆಯವರಿಗೆ ಕೂಡ ನಾವು ನರ್ಸರಿ ಮಾಡಿ ಇಲ್ಲೇ ಶ್ರೀನಿವಾಸ್ ಕ್ಯಾಂಪ್ನಲ್ಲಿ ಚೆನ್ನಾಗಿ ನರ್ಸರಿ ಮಾಡಿಕೊಂಡು ಅದನ್ನೆಲ್ಲ ಪ್ಯಾಕೆಟ್ ಮಾಡಿ ಪ್ಯಾಕೆಟ್ಲಿದ್ದ ಬೆಳೆಸಿ ಮತ್ತು ನಾವು ಎಲ್ಲ ರೈತರಿಗೆ ಕೂಡ ಕೊಡ್ತಾಯಿದ್ದೀವಿ. ಅದರಲ್ಲಿ ಬಂದು ಎಲ್ಲ ಕಾಂಪೋಸ್ಟು ಮತ್ತು ಇದು ತೆಂಗಿನ ಒಟ್ಟು ಇಂಥವೆಲ್ಲ ಮಿಕ್ಸ್ ಮಾಡಿ ಬಯೋ ಫರ್ಟಿಲೈಸರ್ನಲ್ಲಿ ಇದು ಮಾಡಿ ಪ್ಯಾಕೆಟ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಬರ್ತೈತೆ. ಅದು ಹಾಕ್ಸ್ಕೊಂಡಿದ್ದವ್ರು ಕೂಡ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ದಾರೆ. ಚೆನ್ನಾಗಿ ಗಿಡಗಳೆಲ್ಲ ಚೆನ್ನಾಗಿ ಬರ್ತಾಯಿದ್ದಾವೆ ಸರ್. 1,50,000 ಗಿಡ ತನಕ ಕೊಟ್ಟಿದ್ದೀವಿ ಸರ್. ಈ ವರ್ಷ ನಾವು 2 ಲಕ್ಷ ಇಟ್ಕೊಂಡಿದ್ದೀವಿ ಸರ್. 2 ಲಕ್ಷ ಮಾಡ್ತಾಯಿದ್ದೀವಿ. ಅಂಜೂರ ಮತ್ತು ದಾಳಿಂಬೆ ತೋಟದಿಂದ ಸಾಕಷ್ಟು ಲಾಭ ಬರುತ್ತಿದೆಯಲ್ಲದೆ ಸುಮಾರು ಜನರಿಗೆ ಉದ್ಯೋಗ ಒದಗಿಸಿದ ತೃಪ್ತಿ ನೀಡಿದೆ ಎನ್ನುತ್ತಾರೆ ರಮೇಶ್ ಅವರು. ಇವರಂತೆ ಆಸಕ್ತ ಹಾಗೂ ಅನುಕೂಲವಿರುವ ರೈತ ಬಾಂಧವರು ಸೂಕ್ತ ರೀತಿಯಲ್ಲಿ ಹಣ್ಣಿನ ಕೃಷಿ ಕೈಗೊಂಡು ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ನಾವು ಒಂದು 100 ಮಂದಿ ತಕ್ಕನ ಕೂಡ ಎಂಪ್ಲಾಯ್ಮೆಂಟ್ ಮಾಡಿ ಕೊಟ್ಟಂಗೆ ಆಗೈತೆ. ನಾವು ಬಂದು ಒಬ್ಬರ ತಕ್ಕ ಹೋಗಿ ಇದು ಮಾಡೋಕ್ಕಂತ ಕೂಡ ನಾವು ಇದು ಮಾಡೋದು ಸೆಲ್ಫ್ ರೆಸ್ಪೆಕ್ಟ್ ಮಾಡಿ ಇದು ಮಾಡ್ತಾಯಿದ್ದೀವಿ. ತೋಟಗಾರಿಕೆಯಲ್ಲಿ ಮಾಡ್ತಾಯಿದ್ದೀವಿ. ನಾವು 24 ಅವರ್ಸ್ ಇದರಲ್ಲೇ ಇರ್ತೀವಿ ಸರ್. ನಾವು ಬೇರೆ ಯಾವುದು ಮಾಹಿತಿಗೆ ಹೋಗೋದಲ್ಲ. ನಾವು ನಮ್ಮ ತೋಟ ಏನು ನಾವೇನು ನಮ್ಮ ಯಾವುದು ಹೆಂಗೆ ಮಾಡ್ತಾಯಿದ್ರು ಮತ್ತು ಎಲ್ಲನ ವಿಸಿಟ್ ಹೋಗ್ಬೇಕಂತಂದರೆ ನಮ್ಮ ತೋಟಗಾರಿಕೆ ಅವ್ರ ಕಡೆಯಲ್ಲಿದ್ದ ಹೋಗಿ ಎಲ್ಲ ಮಾಹಿತಿಗಳೆಲ್ಲ ತಗೊಂಡು ನಾವು ಇದು ಮಾಡಿಕೊಂಡು ಇದೇ ತೋಟದ ಮಾಡ್ತಾಯಿದ್ದೀವಿ ಸರ್. ಒಳ್ಳೆ ಇದು ಪ್ರಾಫಿಟ್ ಬರ್ತೈತೆ, ಚೆನ್ನಾಗಿದೆ ಸರ್.